ಸೆಕೆಂಡ್ ಪಿ ಯು ಸಿ ನಂತರ ಏನು ಮಾಡಬೇಕು, ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಬೇಕು ಅನ್ನುವಂತಹ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಅಂದರೆ ಅದು ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿದ್ಯಾಪೀಠ 8ನೇ ಆವೃತ್ತಿ ನಿನ್ನೆಯಿಂದ ಆರಂಭ ಆಗಿದೆ. ಭರ್ಜರಿಯಾಗಿ ಓಪನಿಂಗ್ ಸಿಕ್ಕಿರುವಂಥದ್ದು. ಮೊದಲ ದಿನವೇ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. 4,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಪೀಠಕ್ಕೆ ಆಗಮಿಸಿ ಜ್ಞಾನಾರ್ಜನೆಯನ್ನು ಪಡೆದುಕೊಂಡರು. ನಿನ್ನೆ 120ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಒಂದೇ ವೇದಿಕೆಯಲ್ಲಿ ಬಂದು ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನಕ್ಕೆ ದಾರಿದೀಪವಾಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಎಕ್ಸ್ಪೋಗೆ ಆಗಮಿಸಿದ್ದು ವಿಶೇಷವಾಗಿತ್ತು. ಇವತ್ತು ಕೂಡ ಎಕ್ಸ್ಪೋಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಆಗಿರುವಂತಹ ರಫೀವುಲ್ಲಾ ಬೇಗ್ರಿಂದ ಸ್ಪೆಷಲ್ ಸೆಮಿನಾರ್ ಮತ್ತು AI ಕುರಿತು ಡಾಕ್ಟರ್ ಸಂಜಯ್ ಆರ್ ಉಪನ್ಯಾಸವನ್ನು ಕೂಡ ಕೊಡ್ತಾ ಇದ್ದಾರೆ. ನಿನ್ನೆ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರು ಇವತ್ತು ಹೋಗಬಹುದು. ಮಾಹಿತಿಯ ಜೊತೆಗೆ ಮನರಂಜನೆಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಪ್ರವೇಶ ಉಚಿತವಾಗಿರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಇವತ್ತು ಎಜುಕೇಷನ್ ಎಕ್ಸ್ಪೋ ಇರುತ್ತೆ. ಇದು ರಾಜ್ಯದ ಅತಿ ದೊಡ್ಡ ಶೈಕ್ಷಣಿಕ ಮೇಳ ಆಗಿದೆ. ಒಂದೇ ವೇದಿಕೆಯಲ್ಲಿ ಹಲವು ವಿದ್ಯಾಸಂಸ್ಥೆಗಳಿರ್ತವೆ. ನಿಮಗೆ ಬೇಕಾಗಿರುವಂತಹ ಮಾಹಿತಿ, ಅದು ಫೀಸ್ ಸ್ಟ್ರಕ್ಚರ್ ಆಗಿರಬಹುದು, ಜೊತೆಗೆ ಅಡ್ಮಿಷನ್ ಪ್ರೊಸೆಸಿಂಗ್ ಆಗಿರಬಹುದು, ಎಲ್ಲದರ ಬಗ್ಗೆಯೂ ಕೂಡ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇವತ್ತು 2ನೆಯ ದಿನ ವಿದ್ಯಾಪೀಠದ ಕಾರ್ಯಕ್ರಮ ಇದೆ. ನಿನ್ನೆ 4,500 ವಿದ್ಯಾರ್ಥಿಗಳು ಆಗಮಿಸಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ನಿನ್ನೆ ಯಾರ್ಯಾರು ಹೋಗೋದಕ್ಕೆ ಅವಕಾಶ ಇಲ್ವೋ ಇವತ್ತು ಅರಮನೆಯ ಮೈದಾನಕ್ಕೆ ಹೋದರೆ ನೀವು ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವಂತಹ ಈ ವಿದ್ಯಾಪೀಠದಲ್ಲಿ ಭಾಗಿಯಾಗಬಹುದು. ಮಾಹಿತಿಯ ಜೊತೆಗೆ ನೀವು ಮನರಂಜನೆಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಅದರ ಜೊತೆಗೇನೆ ವಿದ್ಯಾರ್ಥಿಗಳಿಗೋಸ್ಕರ ವಿಭಿನ್ನವಾದಂತಹ ಗಿಫ್ಟ್ಸ್ಗಳು ಕೂಡ ಇರುತ್ತೆ. ನೀವು ಪಾರ್ಟಿಸಿಪೇಟ್ ಮಾಡಿ ಗಿಫ್ಟ್ಸ್ಗಳನ್ನು ಕೂಡ ಪಡೆಯಬಹುದಾಗಿದೆ.